ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಗಣೇಶ ಹಬ್ಬದಂದು ಗಣೇಶನಿಗೆ ಅರ್ಪಿಸಬೇಕಾದಂತಹ 10 ವಸ್ತುಗಳನ್ನು ಹಾಗೆ ಅದರ ವಿಶೇಷತೆ ಏನು, ಹಾಗೆ ಈ ಬಾರಿ ಬುಧವಾರ ಬಂದಿರೋದ್ರಿಂದ ಗಣೇಶ ಹಬ್ಬನಿಗೆ ಈ ವಸ್ತುಗಳಿಗೆ ಅರ್ಪಿಸಿದರೆ ಗಣೇಶನಿಗೆ ಏನೆಲ್ಲ ಲಾಭ ಸಿಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತ ವಿಡಿಯೋನ ಪೂರ್ತಿ ನೋಡಿ, ಹಾಗೆ ನಮ್ಮ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ಗಣೇಶನಿಗೆ ಅರ್ಪಿಸಬೇಕಾದಂತಹ 10 ವಸ್ತುಗಳನ್ನು ನೋಡೋಣ. ಮೊದಲಿಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಆತ್ಮೀಯ ವೀಕ್ಷಕರೇ, ನಮ್ಮ ಸನಾತನ ಹಿಂದೂ ಧರ್ಮದ ಪ್ರಕಾರ ವಾರದ 7 ದಿನಗಳನ್ನು ವಿವಿಧ ದೇವಾನುದೇವತೆಗಳಿಗೆ ಅರ್ಪಿಸಲಾಗಿದೆ. ಹಾಗೆ ಬುಧವಾರವೆಂದರೆ ಗಣೇಶ ದೇವರಿಗೆ ವಿಶೇಷವಾದ ದಿನ. ಬುಧವಾರದಂದು ಧಾರ್ಮಿಕ ವಿಧಾನಗಳಿಂದ ಗಣಪನನ್ನು ಪೂಜಿಸಿದರೆ ಆಗುವ ಕೆಲಸಗಳೆಲ್ಲ ದ್ವಿಗುಣಗೊಳ್ಳುತ್ತದೆ ಮತ್ತು ನಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲೂ ಸಫಲತೆ ಪ್ರಾಪ್ತಿಯಾಗುತ್ತದೆ. ಅಲ್ಲದೆ ಗಣೇಶ ಬುಧ ಗ್ರಹದ ಕಾರಕ. ಯಾವ ಜಾತಕದಲ್ಲಿ ಬುಧ ಗ್ರಹವು ಅಶುಭ ಸ್ಥಿತಿಯಲ್ಲಿರುತ್ತದೆಯೋ ಅಂತಹವರು ಬುಧವಾರ ಅವಶ್ಯಕವಾಗಿ ವಿಘ್ನ ನಿವಾರಕ ಗಣಪತಿಯನ್ನು ಭಕ್ತಿಪೂರ್ವಕವಾಗಿ ಪೂಜಿಸಬೇಕು. ಗಣಪತಿ ದೇವರ ತತ್ವವನ್ನು ಆಚರಿಸುವ ಕೆಲವು ವಸ್ತುಗಳಲ್ಲಿ ಈ 10 ವಸ್ತುಗಳಲ್ಲಿ ಹೆಚ್ಚಾಗಿರುತ್ತದೆ. 2025 ಆಗಸ್ಟ್ 27ರಂದು ಬುಧವಾರ ದಿವಸ ಗಣೇಶ ಚತುರ್ಥಿ ಅಥವಾ ಗಣೇಶ ಹಬ್ಬ ಬಂದಿರುವುದರಿಂದ ಈ 10 ವಸ್ತುಗಳನ್ನು ಗಣೇಶನಿಗೆ ಅರ್ಪಿಸಿ ಗಣೇಶ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಹಾಗೆ ಡಬಲ್ ವರವನ್ನು ಪಡೆಯಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗಣೇಶ ದೇವರಿಗೆ ಅರ್ಪಿಸಬೇಕಾದ 10 ವಸ್ತುಗಳು ಇವುಗಳಾಗಿರುತ್ತೆ. ಮೊದಲನೇದಾಗಿ ಗರಿಕೆ ಇಲ್ಲದೆ ಗಣಪತಿ ಆರಾಧನೆ ಅಪೂರ್ಣ ಎಂದು ಪರಿಗಣಿಸಲಾಗಿದೆ. ಗಣೇಶ ದೇವರಿಗೆ ಗರಿಕೆ ಏಕೆ ಅಷ್ಟು ಇಷ್ಟ ಎಂಬುದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಅಗಲಾಸುರ ಎಂಬ ದುಷ್ಟ ರಾಕ್ಷಸ ಇರುತ್ತಾನೆ. ಆ ರಾಕ್ಷಸನ ಕಣ್ಣುಗಳಿಂದ ಬೆಂಕಿಯ ಉಂಡೆಗಳೇ ಚಿಮ್ಮು ಬರುತ್ತಿರುತ್ತವೆ. ಈತ ದೇವಾನುದೇವತೆಗಳಿಗೆ ತೊಂದರೆಯನ್ನಿಡಲಾರಂಭಿಸುತ್ತಿರುತ್ತಾನೆ. ದೇವಾನುದೇವತೆಗಳನ್ನು ರಕ್ಷಣೆ ಮಾಡಲು ಸಲುವಾಗಿ ರಾಕ್ಷಸನ ಜೊತೆ ಯುದ್ಧವನ್ನು ಸಾರಿದ ಗಣಪತಿ ದೇವರು ಉಗ್ರ ದೈತ್ಯ ರೂಪವನ್ನು ತಾಳಿ ರಾಕ್ಷಸನನ್ನು ನುಂಗಿಬಿಡುತ್ತಾರೆ. ಬೆಂಕಿಯ ಉಂಡೆಗಳನ್ನು ಉಗುಳುವ ರಾಕ್ಷಸನನ್ನು ನುಂಗಿದ ಪರಿಣಾಮವಾಗಿ ಗಣಪತಿ ದೇವರ ಉಷ್ಣಾಂಶ ಹೆಚ್ಚಾಗಿ ಬಿಡುತ್ತದೆ. ಅನಂತರ ಗಣಪತಿ ದೇವರಿಗೆ ಹೊಟ್ಟೆ ನೋವು ಪ್ರಾರಂಭವಾಗುತ್ತದೆ. ಗಣಪತಿ ದೇವರ ಒದ್ದಾಟವನ್ನು ನೋಡಲಾರದ ಋಷಿಮುನಿಗಳು ಎಲ್ಲ ಸೇರಿಕೊಂಡು 21 ಗರಿಕೆ ಹುಲ್ಲನ್ನು ತೆಗೆದುಕೊಂಡು ಒಂದು ಕಟ್ಟನ್ನಾಗಿ ಕಟ್ಟಿ ಗಣಪತಿ ದೇವರ ತಲೆಯ ಮೇಲಿಡುತ್ತಾರೆ. ಇದರಿಂದ ಗಣಪತಿ ದೇವರ ಹೊಟ್ಟೆ ತಂಪಾಗಿ ಹೊಟ್ಟೆ ನೋವು ಕಡಿಮೆ ಆಗುತ್ತದೆ. ಅಂದಿನಿಂದ ಗಣಪತಿ ದೇವರಿಗೆ ಗರಿಕೆ ಬಹಳ ಇಷ್ಟ. ಯಾರು ಗಣಪತಿ ದೇವರಿಗೆ 21 ಗರಿಕೆಯನ್ನು ಕೊಟ್ಟು ಆರಾಧಿಸುತ್ತಿರುತ್ತಾರೋ ಅಂತಹವರಿಗೆ ಗಣಪತಿ ದೇವರು ಸದಾ ಅನುಗ್ರಹಿಸುತ್ತಾರೆ. ಗಣಪತಿ ದೇವರಿಗೆ ಹೂ ಬಿಟ್ಟಿರುವ ಗರಿಕೆಯನ್ನು ಅರ್ಪಿಸಬಾರದು. ಅರ್ಪಣೆ ಮಾಡುವ ಗರಿಕೆ 3 ಅಥವಾ 5 ಎಲೆಗಳನ್ನು ಹೊಂದಿರಬೇಕು. ಇನ್ನು ಎರಡನೆಯದಾಗಿ ಎಕ್ಕದ ಹೂವು. ಗರಿಕೆಯ ಜೊತೆ ಬಿಳಿ ಎಕ್ಕದ ಹೂವು ಪಂಚಪ್ರಾಣ. 21 ಬಿಳಿ ಎಕ್ಕದ ಹೂಗಳನ್ನು ತೆಗೆದುಕೊಂಡು ಹಾರವನ್ನಾಗಿ ಮಾಡಿ ಗಣಪತಿ ಕೊರಳಿಗೆ ಹಾಕಬೇಕು. ಗಣಪತಿ ದೇವರಿಗೆ ಬಿಳಿ ಎಕ್ಕದ ಹೂವನ್ನು ಅರ್ಪಿಸಿ ಪೂಜೆಯನ್ನು ಮಾಡಿದರೆ ಸಮಸ್ತ ರೋಗಗಳು ನಿವಾರಣೆಯಾಗುತ್ತವೆ. ಆರೋಗ್ಯದ ಭಾಗ್ಯ ಅನುಗ್ರಹವಾಗುತ್ತದೆ. ಬಿಳಿ ಎಕ್ಕದ ಗಿಡದಲ್ಲಿ ಸಾಕ್ಷಾತ್ ಗಣಪತಿ ದೇವರು ನೆಲೆಸಿರುತ್ತಾರೆ. ಇದೇ ಕಾರಣದಿಂದ ಬಿಳಿ ಎಕ್ಕದ ಗಿಡವನ್ನು ಪೂಜಿಸುವುದರಿಂದ ಮನೆಯಲ್ಲಿ ಸಕಲ ತೊಂದರೆಗಳು ನಿವಾರಣೆಯಾಗುತ್ತದೆ. ಇನ್ನು ಮೂರನೆಯದಾಗಿ ಕೆಂಪು ಸಿಂಧೂರ ಅಥವಾ ಕುಂಕುಮ. ಗಣಪತಿ ದೇವರು ಕೆಂಪು ಬಣ್ಣವನ್ನು ಬಹಳ ಇಷ್ಟಪಡುತ್ತಾರೆ. ಹಾಗಾಗಿಯೇ ಪೂಜೆಯ ಸಂದರ್ಭದಲ್ಲಿ ಕುಂಕುಮದಿಂದ ತಿಲಕವನ್ನು ಇಟ್ಟು ನಂತರ ಪೂಜೆಯನ್ನು ಮಾಡುವ ಭಕ್ತಾದಿಗಳು ಸಹ ತಮ್ಮ ಹಣೆಗಳಿಗೆ ತಿಲಕವನ್ನು ಇಟ್ಟುಕೊಂಡು ಪೂಜೆಯನ್ನು ಮಾಡಬೇಕು. ಕುಂಕುಮ ಶುಭದ ಸಂಕೇತ. ಕುಂಕುಮದ ತಿಲಕ ಸುಖ ಹಾಗೂ ಸಮೃದ್ಧಿಯನ್ನು ತರುತ್ತದೆ. ಗಣಪತಿ ದೇವರಿಗೆ ಕುಂಕುಮವನ್ನು ಇಡುವುದರಿಂದ ಚಿಂತೆ, ದುಃಖ, ಆರೋಗ್ಯ ಸಮಸ್ಯೆವೆಲ್ಲ ದೂರವಾಗುತ್ತವೆ.
ಇನ್ನು ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಸಹ ಶ್ರೇಯಸ್ಸು ಲಭಿಸುತ್ತದೆ. ಇನ್ನು 4ನೇದಾಗಿ ಬಾಳೆಹಣ್ಣು. ಗಣೇಶ ದೇವರನ್ನು ಪೂಜಿಸುವಾಗ ಎಲ್ಲ ಬಗೆಯ ಹಣ್ಣುಗಳನ್ನು ಅರ್ಪಿಸುತ್ತೇವೆ. ಗಣಪತಿ ದೇವರ ತಲೆಯು ಆನೆಯದ್ದಾಗಿರುವುದರಿಂದ ಎಲ್ಲ ಹಣ್ಣುಗಳಲ್ಲಿ ಬಾಳೆಹಣ್ಣನ್ನು ಹೆಚ್ಚಾಗಿ ಇಷ್ಟಪಡುತ್ತಾರೆ. ಅತ್ಯಂತ ಸುಲಭವಾಗಿ ಸಿಗುವ ಫಲ ಬಾಳೆಹಣ್ಣಾಗಿದ್ದು, ಪ್ರಥಮ ಪೂಜೆಯನ್ನು ಅರ್ಪಿಸುವ ಗಣಪತಿ ದೇವರಿಗೆ ಬಾಳೆಹಣ್ಣನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಇನ್ನು 5ನೇದಾಗಿ ಮೋದಕ ಮತ್ತು ಕಡುಬು. ಗಣೇಶ ದೇವರನ್ನು ಪೂಜಿಸುವಾಗ ಬಗೆ ಬಗೆಯ ತಿನಿಸುಗಳನ್ನು ನೈವೇದ್ಯವಾಗಿ ಅರ್ಪಿಸುತ್ತೇವೆ. ಆದರೆ ಗಣಪತಿ ದೇವರಿಗೆ ಮೋದಕ ಮತ್ತು ಕಡುಬು ಬಹಳ ಇಷ್ಟವಾದದ್ದು ಆಗಿದೆ. ಗಣೇಶ ದೇವರಿಗೆ ಮೋದಕ ಪ್ರಿಯ ಎಂಬ ಉಪನಾಮ ಕೂಡ ವಿದೆ. ಗಣಪತಿ ದೇವರಿಗೆ ಮೋದಕವನ್ನು ಅರ್ಪಿಸಿದರೆ ಸಾಕ್ಷಾತ್ ಗಣಪತಿ ದೇವರು ನಮ್ಮ ಮನೆಯನ್ನು ಕಾಯುತ್ತಿರುತ್ತಾರೆ. ಹಾಗೆಯೇ ಗಣಪತಿ ದೇವರಿಗೆ ಕರಿಗಡುಬು ಅರ್ಪಿಸಿದರೆ, ಅಂದರೆ ಕರ್ಜಿಕಾಯಿ ಅಂತಾರೆ ನೋಡಿ, ಅದು ಅರ್ಪಿಸಿದರೆ ಪೂಜಿಸಿದರೆ ಸರ್ವರಿಗೂ ಆರೋಗ್ಯ ಭಾಗ್ಯ ಹಾಗೂ ಸಮೃದ್ಧಿ ಪ್ರಾಪ್ತಿಯಾಗುತ್ತದೆ. ಮೋದಕ ಕಡುಬು ಜೊತೆಗೆ ಗಣಪತಿಗೆ ಪಂಚಕಜ್ಜಾಯ ಲಡ್ಡು ಸಹ ಬಹಳ ಇಷ್ಟವಾಗುತ್ತದೆ. ಇನ್ನು 6ನೇದಾಗಿ ಕೆಂಪು ದಾಸವಾಳ. ಬಿಳಿ ಎಕ್ಕದ ಹೂವಿನ ಜೊತೆಗೆ ಗಣಪತಿ ದೇವರನ್ನು ಪೂಜಿಸುವಾಗ ಕೆಂಪು ಬಣ್ಣದ ಹೂಗಳನ್ನು ಅರ್ಪಿಸಬೇಕು. ಅದರಲ್ಲಿ ಮನೆಯಂಗಳದಲ್ಲಿ ಬೆಳೆಯುವ ಕೆಂಪು ದಾಸವಾಳ ಗಣಪತಿ ದೇವರಿಗೆ ಬಹಳ ಇಷ್ಟ. ಕೆಂಪು ದಾಸವಾಳದಲ್ಲಿರುವ ವರ್ಣಕಣ ಹಾಗೂ ಗಂಧಕಗಳಿಂದಾಗಿರುವ ಬ್ರಹ್ಮಾಂಡದಲ್ಲಿ ಇರುವ ಗಣೇಶ ತತ್ವಗಳು ಈ ಹೂವಿನಡೆ ಆಕರ್ಷಿತವಾಗುತ್ತದೆ. ಇದರಿಂದ ನಾವು ಪೂಜೆ ಮಾಡುವ ಗಣಪತಿ ದೇವರು ಹೆಚ್ಚು ಜಾಗೃತಿಯಾಗಿರುತ್ತದೆ. ಇನ್ನು 7ನೇದಾಗಿ ಬೆಲ್ಲ ಮತ್ತು ತುಪ್ಪ. ಗಣಪತಿ ದೇವರಿಗೆ ಬುಧವಾರ ಬೆಲ್ಲ ಮತ್ತು ಶುದ್ಧ ಗೋವಿನ ತುಪ್ಪವನ್ನು ಅರ್ಪಿಸಬೇಕು. ನೇರವಾಗಿ ಅರ್ಪಿಸಬಹುದು ಹಾಗೂ ಬೆಲ್ಲ ಮತ್ತು ತುಪ್ಪದಿಂದ ಮಾಡಿದ ಸಿಹಿ ನೈವೇದ್ಯವನ್ನು ಆಗಿ ಅರ್ಪಿಸಬಹುದು. ಹಾಗೆಯೇ ದೇವರಿಗೆ ತುಪ್ಪದ ದೀಪವನ್ನು ಬೆಳಗಿದ ದೇವಸ್ತುತಿಯನ್ನು ಪಠಿಸಿ ಆರತಿಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ಭಕ್ತಾದಿಗಳು ವಿಶೇಷ ಫಲವನ್ನು ಪಡೆದುಕೊಳ್ಳುತ್ತಾರೆ. ಗಣಪತಿ ದೇವರಿಗೆ ಬೆಲ್ಲವನ್ನು ಅರ್ಪಿಸುವುದರಿಂದ ದಾರಿದ್ರ್ಯ ಅಪಮೃತ್ಯು ನಿವಾರಣೆಯಾಗುತ್ತದೆ. ಇನ್ನು 8ನೇದಾಗಿ ವೀಳ್ಯದೆಲೆ. ಸಮುದ್ರ ಮಂಥನದ ಸಮಯದಲ್ಲಿ ಉಗಮಗೊಂಡಂತಹ ವಸ್ತುಗಳಲ್ಲಿ ವೀಳ್ಯದೆಲೆ ಸಹ ಒಂದು. ವೀಳ್ಯದೆಲೆಯನ್ನು ಗಣಪತಿ ದೇವರ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಏಕೆಂದರೆ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಗಣಪತಿ ದೇವರ ಆಕಾರ ಕಂಡು ಬರುತ್ತದೆ ವೀಳ್ಯದೆಲೆಯಲ್ಲಿ. ಹಾಗೆಯೇ ಗಣೇಶ ದೇವರನ್ನು ಪೂಜಿಸುವಾಗ ವೀಳ್ಯದೆಲೆ ಅಡಿಕೆಯನ್ನು ದೇವರಿಗೆ ಅರ್ಪಣೆ ಮಾಡಬೇಕು. ಇನ್ನು 9ನೇದಾಗಿ ತೆಂಗಿನಕಾಯಿ. ನಮ್ಮ ಹಳ್ಳಿಗಳಲ್ಲೆಲ್ಲ ಗಣೇಶ ಹಬ್ಬವನ್ನು ತೆಂಗಿನ ಹಬ್ಬ, ತೆಂಗಿನಕಾಯಿ ಹಬ್ಬ ಅಂತ ಕರೆಯೋದು ನಿಮಗೆ ಗೊತ್ತೇ ಇರುತ್ತದೆ. ಪ್ರತಿಯೊಂದು ಪೂಜೆ ಹಾಗೂ ವಿಶೇಷ ಕಾರ್ಯಕ್ರಮದಲ್ಲಿ ತೆಂಗಿನಕಾಯಿ ಬೇಕೇ ಬೇಕು. ಪುರಾಣಗಳಲ್ಲಿ ತೆಂಗಿನಕಾಯಿಯನ್ನು ಮಹಾಲಕ್ಷ್ಮಿ ಸಹೋದರ ಎಂದು ವಿವರಿಸಲಾಗಿದೆ. ಇದನ್ನು ಶ್ರೀಫಲ ಎಂದು ಕರೆಯಲಾಗುತ್ತದೆ. ಪ್ರತಿ ಬುಧವಾರದಂದು ಗಣಪತಿ ದೇವರಿಗೆ ಪೂರ್ಣಫಲ ಅಥವಾ ತೆಂಗಿನಕಾಯಿ ಅರ್ಪಿಸಿ ಪೂಜಿಸಿದರೆ ಕೆಲಸ ಕಾರ್ಯಗಳು ನಾವು ಮನಸ್ಸಿನಲ್ಲಿ ಅಂದುಕೊಂಡಂತೆ ಬಹಳ ಸುಲಭವಾಗಿ ನೆರವೇರುತ್ತದೆ. ಸಕಲ ಕಾರ್ಯಕ್ರಮಗಳಲ್ಲಿಯೂ ವಿಜಯ ಪ್ರಾಪ್ತಿಯಾಗುತ್ತದೆ. ಇನ್ನು 10ನೇದಾಗಿ ಶಂಖ. ಗಣಪತಿ ದೇವರಿಗೆ 4 ಕೈಗಳಿರುತ್ತವೆ ಮತ್ತು ಒಂದು ಕೈಯಲ್ಲಿ ಅವರು ಶಂಖವನ್ನು ಹಿಡಿದಿರುತ್ತಾರೆ. ಶಂಖವೆಂದರೆ ಗಣಪತಿ ದೇವರಿಗೆ ಬಹಳ ಇಷ್ಟ. ಹಾಗಾಗಿಯೇ ಗಣಪತಿ ದೇವರಿಗೆ ಆರತಿಯನ್ನು ಮಾಡುವಾಗ ಶಂಖನಾದವನ್ನು ಮೊಳಗಿಸಲಾಗುತ್ತದೆ. ಗಣೇಶ ದೇವರಿಗೆ ಪೂಜೆಯಲ್ಲಿ ಶಂಖ ನೀರನ್ನು ಗಣಪತಿಗೆ ಅರ್ಪಣೆ ಮಾಡಬಹುದು. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಪೂಜೆಯ ಸಮಯದಲ್ಲಿ ಶಂಖನಾದವನ್ನು ಮೊಳಗಿಸುವುದು ಸಹಜ. ಶಂಖನಾದವನ್ನು ಮೊಳಗಿಸುವುದರಿಂದ ಧನಾತ್ಮಕ ಶಕ್ತಿ ವೃದ್ಧಿಯಾಗುತ್ತದೆ ಮತ್ತು ಪೂಜೆ ಮಂಗಳಕರವಾಗಿರುತ್ತದೆ. ನೋಡಿದ್ರಲ್ಲ 10 ವಿಧವಾದ ಪೂಜಾ ಸಾಮಗ್ರಿ
ಗಣೇಶನಿಗೆ ಈ ಬಾರಿ ಗಣೇಶ ಹಬ್ಬದಂದು ಈ 10 ವಸ್ತುಗಳನ್ನು ಸಮರ್ಪಿಸಿ ಪೂಜೆಯನ್ನು ಮಾಡಿ ಗಣೇಶನ ಕೃಪೆ ಕಟಾಕ್ಷಕ್ಕೆ ಪಾತ್ರರಾಗಿ. ಇದಾಗಿತ್ತು ಇವತ್ತಿನ ಗಣೇಶ ದೇವರಿಗೆ ಅರ್ಪಿಸಬೇಕಾದಂತಹ 10 ವಸ್ತುಗಳು. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.